ಆತ್ಮೀಯ ಸ್ನೇಹಿತರೆ, ಕನ್ನಡ ಸಕ್ಸ್ ಅಕಾಡೆಮಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಸ್ನೇಹಿತರೆ, ಈ ಒಂದು ವಿಡಿಯೋದಲ್ಲಿ 2024ರ ಪ್ಯಾರಿಸ್ನಲ್ಲಿ ನಡೆದಂಥ ಒಲಿಂಪಿಕ್ನಲ್ಲಿ ಪದಕ ವಿಜೇತರಾದಂಥ ಭಾರತೀಯ ಆಟಗಾರರ ಬಗ್ಗೆ ಸಂಪೂರ್ಣವಾಗಿ ತಿಳಿದುಕೊಳ್ಳೋಣ. ದಯವಿಟ್ಟು ಈ ವಿಡಿಯೋವನ್ನು ಕೊನೆಯವರೆಗೂ ವೀಕ್ಷಿಸಿ. ಹಾಗೆಯೇ ನಮ್ಮ ಈ ಒಂದು ಪ್ರಯತ್ನ ಇಷ್ಟವಾದಲ್ಲಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಈ ವಿಡಿಯೋವನ್ನು ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ. ಮೊದಲಿಗೆ ಈ ವರ್ಷ ನಡೆದಂತಹ ಒಲಿಂಪಿಕ್ಸ್ನ ಕ್ರೀಡೆಗಳು ಎಲ್ಲಿ ನಡೆದವು, ಯಾವ ದಿನಾಂಕದಿಂದ ಯಾವ ದಿನಾಂಕದವರೆಗೂ ನಡೆದವು ಅನ್ನೋದನ್ನು ತಿಳಿದುಕೊಳ್ಳೋಣ. ಇದೇ ವರ್ಷದ ಅಂದರೆ 2024ರ ಜುಲೈ 26ರಿಂದ ಆಗಸ್ಟ್ 11ರವರೆಗೆ ಇವು ಪ್ಯಾರಿಸ್ನಲ್ಲಿ ಒಲಿಂಪಿಕ್ಸ್ ಕ್ರೀಡೆಗಳು ನಡೀತವೆ. ಈ ಒಂದು ಒಲಿಂಪಿಕ್ಸ್ನಲ್ಲಿ ಪದಕಗಳು ಮತ್ತು ಕ್ರೀಡಾ ಅಮರತ್ವದ ಹುಡುಕಾಟದಲ್ಲಿ ಭಾರತದಿಂದ ಒಟ್ಟು 117 ಭಾರತೀಯ ಅಥ್ಲೀಟ್ಗಳು ಭಾಗವಹಿಸಿರ್ತಾರೆ. ಸೊ ಅದರಲ್ಲಿ ವಿವಿಧ ಸ್ಪರ್ಧೆಗಳಲ್ಲಿ ಭಾಗವಹಿಸಿದಂಥ ಭಾರತೀಯ ಅಥ್ಲೀಟ್ಗಳು ಈ ಬಾರಿಯ ಒಲಿಂಪಿಕ್ಸ್ನಲ್ಲಿ ಪ್ಯಾರಿಸ್ 2024ರ ಒಲಿಂಪಿಕ್ಸ್ನಲ್ಲಿ 6 ಪದಕಗಳನ್ನು ಭಾರತ ಪದಕ ಪಟ್ಟಿಯಲ್ಲಿ ಪಡೆದುಕೊಂಡಿದೆ. ಅದರಲ್ಲಿ 1 ಬೆಳ್ಳಿ ಪದಕ, ಉಳಿದಂತಹ 5 ಕಂಚಿನ ಪದಕಗಳಾಗಿದ್ದಾವೆ. ಈಗ ಮೊದಲಿಗೆ ಯಾರು ಪದಕ ವಿಜೇತರಾದರು ಅಂತ ನೋಡೋದಾದರೆ, ಮನು ಭಾಕರ್. ಪ್ಯಾರಿಸ್ 2024ರ ಒಲಿಂಪಿಕ್ಸ್ನಲ್ಲಿ ಭಾರತಕ್ಕೆ ಮೊದಲ ಪದಕವನ್ನು ಗೆದ್ದುಕೊಟ್ಟಂತಹ ಮನು ಭಾಕರ್ ರವರು ಶೂಟಿಂಗ್ನಲ್ಲಿ ಈ ಒಂದು ಪದಕವನ್ನು ಗೆಲ್ತಾರೆ. ಸೊ ಆ ಮೂಲಕವಾಗಿ ಒಲಿಂಪಿಕ್ನಲ್ಲಿ ಶೂಟಿಂಗ್ ವಿಭಾಗದಲ್ಲಿ ಪದಕ ಗೆದ್ದಂಥ ಮೊದಲ ಭಾರತೀಯ ಮಹಿಳೆ ಎಂಬ ಖ್ಯಾತಿಗೆ ಮನು ಭಾಕರ್ ಪಾತ್ರರಾಗ್ತಾರೆ. ಅದೇ ಅಲ್ಲದೆ ಮತ್ತೊಂದು ವಿಶೇಷ ಏನಪ್ಪಾ ಅಂತೇಳಿದ್ರೆ, ಸರ್ಬ್ಜೋತ್ ಸಿಂಗ್ ಅವರೊಂದಿಗೆ ಮಿಶ್ರ ತಂಡ 10 ಮೀಟರ್ ಏರ್ ಪಿಸ್ತೂಲ್ನಲ್ಲಿ ಕಂಚಿನ ಪದಕವನ್ನು ಗೆದ್ದ ನಂತರ ಅವರು ಒಲಿಂಪಿಕ್ಸ್ನ ಒಂದೇ ಆವೃತ್ತಿಯಲ್ಲಿ 2 ಪದಕಗಳನ್ನು ಗೆದ್ದಂಥ ಮೊದಲ ಭಾರತೀಯ ಎಂಬ ಇತಿಹಾಸವನ್ನು ಸೃಷ್ಟಿಸ್ತಾರೆ. ಅಂದರೆ ಡಬಲ್ಸಲ್ಲೂ ಕೂಡ ಸರ್ಬ್ಜಿತ್ ಸಿಂಗ್ ಅವರೊಂದಿಗೆ ಕಂಚಿನ ಪದಕವನ್ನು ಗೆಲ್ತಾರೆ. ಇನ್ನು ಒಬ್ಬರೇ ವೈಯಕ್ತಿಕವಾಗಿಯೂ ಸಮೇತ ಕಂಚಿನ ಪದಕವನ್ನು ಗೆಲ್ತಾರೆ. 2 ವಿಭಾಗಗಳಲ್ಲಿ ಕಂಚಿನ ಪದಕವನ್ನು ಗೆದ್ದಂಥ ಮೊದಲ ಭಾರತೀಯ ಎಂಬ ಇತಿಹಾಸವನ್ನು ಕೂಡ ಮನು ಭಾಕರ್ ಸೃಷ್ಟಿಸ್ತಾರೆ. ಸೊ ಇದಾದ ನಂತರ ಸ್ವಪ್ನಿಲ್ ಖುಸಾಲೆ ಎನ್ನುವಂಥವರು ಶೂಟಿಂಗ್ನಲ್ಲಿ 3ನೇ ಪದಕವನ್ನು ಸೇರಿಸ್ತಾರೆ. ಇದು ಒಲಿಂಪಿಕ್ಸ್ನ ಒಂದೇ ಆವೃತ್ತಿಯ ಕ್ರೀಡೆಯಲ್ಲಿ ಭಾರತದ ಅತಿದೊಡ್ಡ ಸಾಧನೆಯಾಗಿದೆ ಶೂಟಿಂಗ್ನಲ್ಲಿ. ಇನ್ನು ಮುಂದಿನ ಪದಕ ವಿಜೇತರು ಬಂದಾಗ ಭಾರತೀಯ ಪುರುಷರ ಹಾಕಿ ತಂಡ ಏನಿದೆ, ಇದು ಪ್ಯಾರಿಸ್ನಲ್ಲಿ ಕಂಚಿನೊಂದಿಗೆ ಗೆಲುವನ್ನು ಸಾಧಿಸಿದರೆ, ಇನ್ನು ನೀರಜ್ ಚೋಪ್ರಾ ಚಿನ್ನದ ಹುಡುಗ ಅಂತ ಏನು ಕರಿತೀವಿ, 2020ರಲ್ಲಿ ಟೋಕಿಯೋದಲ್ಲಿ ನಡೆದಂತಹ ಒಂದು ಜಾವ್ಲಿನ್ ಸ್ಪರ್ಧೆಯಲ್ಲಿ ಈ ಬಾರಿ ಅವರು ಜಾವ್ಲಿನ್ ಎಸೆತದಲ್ಲಿ ಬೆಳ್ಳಿ ಪದಕವನ್ನು ಪಡೆದಂತಹ ಅತ್ಯಂತ ಯಶಸ್ವಿ ವೈಯಕ್ತಿಕ ಒಲಿಂಪಿಯನ್ ಅನ್ನುವಂತಹ ಖ್ಯಾತಿಗೆ ನೀರಜ್ ಚೋಪ್ರಾ ರವರು ಪಾತ್ರರಾಗಿದ್ದಾರೆ. ಸೊ ಇದಾದ ನಂತರ ಮತ್ತೊಂದು ವಿಶೇಷ ಈ ಬಾರಿಯ ಒಲಿಂಪಿಕ್ನಲ್ಲಿ ಅಮನ್ ಸೆಹ್ರಾವತ್ ಏನಿದ್ದಾರೆ, ಕುಸ್ತಿಯಲ್ಲಿ ಕಂಚು ಪದಕವನ್ನು ಗೆದ್ದಂಥ ಭಾರತದ ಅತ್ಯಂತ ಕಿರಿಯ ಒಲಿಂಪಿಕ್ ಪದಕ ವಿಜೇತ ಎನ್ನುವಂತಹ ಒಂದು ಖ್ಯಾತಿಯನ್ನು ಅಮನ್ ಸೆಹ್ರಾವತ್. ಸೊ ಇದಾದ ನಂತರ ಇಷ್ಟು 6 ಪದಕಗಳು ನಮಗೇನು ಈ ಬಾರಿ ಒಲಿಂಪಿಕ್ನಲ್ಲಿ ಸಾಧನೆಯನ್ನು ಮಾಡಿದರೆ, ಸ್ವಲ್ಪ ಒಲಿಂಪಿಕ್ನ ಇತಿಹಾಸದಲ್ಲಿ ಭಾರತೀಯರ ಸಾಧನೆಯನ್ನು ನೋಡೋದಾದರೆ, ಭಾರತ ಇಲ್ಲಿಯವರೆಗೆ ಒಲಿಂಪಿಕ್ಸ್ನಲ್ಲಿ 41 ಪದಕಗಳನ್ನು ಗೆದ್ದಿದೆ. ಇದು ಪ್ಯಾರಿಸ್ 1900ರಲ್ಲಿ ಭಾರತದ ಖಾತೆಯನ್ನು ತೆರೆದಂಥ ನಾರ್ಮನ್ ಪ್ರಿಚರ್ಡ್ ಏನಿದ್ದಾರೆ, ಅವರು ಡ್ಯೂಯಲ್ ಸಿಲ್ವರನ್ನು ಪಡೆದಿರ್ತಾರೆ. ಇನ್ನು KD ಜಾಧವ್ ಹೆಲ್ಸಿಂಕಿಯಲ್ಲಿ ನಡೆದಂಥ 1952ರಲ್ಲಿ ಕುಸ್ತಿಯಲ್ಲಿ ಕಂಚಿನ ಪದಕದೊಂದಿಗೆ ಒಲಿಂಪಿಕ್ ಪದಕ ವಿಜೇತರ ಪಟ್ಟಿಯಲ್ಲಿ ಸ್ವತಂತ್ರ ಭಾರತದ ಮೊದಲ ವೈಯಕ್ತಿಕ ಕ್ರೀಡಾಪಟು ಅಂತ KD ಜಾಧವ್ ಪಾತ್ರರಾಗ್ತಾರೆ. ಇದಾದ ನಂತರ ವೇಟ್ ಲಿಫ್ಟರ್ ಕರ್ಣಂ ಮಲ್ಲೇಶ್ವರಿ ಅವರು ಸಿಡ್ನಿಯಲ್ಲಿ 2000ರಲ್ಲಿ ಒಲಿಂಪಿಕ್ ಗೆದ್ದಂಥ ಮೊದಲ ಭಾರತೀಯ ಮಹಿಳೆಯಾಗ್ತಾರೆ. ಇನ್ನು ರೈಫಲ್ ಶೂಟರ್ನಲ್ಲಿ ಅಭಿನವ್ ಬಿಂದ್ರಾ ಏನಿದ್ದಾರೆ, ಬೀಜಿಂಗ್ನಲ್ಲಿ ನಡೆದಂಥ 2008ರ ಒಲಿಂಪಿಕ್ಸ್ನಲ್ಲಿ ವೈಯಕ್ತಿಕ ಸ್ಪರ್ಧೆಯಲ್ಲಿ ಚಿನ್ನದ ಪದಕವನ್ನು ಗೆದ್ದಂಥ ಮೊದಲ ಭಾರತೀಯರಾಗ್ತಾರೆ ಅಭಿನವ್ ಬಿಂದ್ರಾ. ಟೋಕಿಯೋ 2020ರಲ್ಲಿ ನೀರಜ್ ಅವರು ಜಾವ್ಲಿನ್ ವಿಜಯೋತ್ಸವದ ಮೊದಲು 1 ದಶಕಕ್ಕೂ ಹೆಚ್ಚು ಕಾಲ ಈ ಒಂದು ಚಿನ್ನದ ಪದಕವನ್ನು ವಿಜೇತರಾದಂತಹ ಖ್ಯಾತಿಗೆ ನೀರಜ್ ಚೋಪ್ರಾ ರವರು ಪಾತ್ರರಾಗ್ತಾರೆ. ಈ ಮೂಲಕವಾಗಿ 8 ಚಿನ್ನ ಸೇರಿದಂತೆ 13 ಪದಕಗಳೊಂದಿಗೆ ಪುರುಷರ ಹಾಕಿ ತಂಡ ಏನಿದೆ, ಈವರೆಗೆ ಒಲಿಂಪಿಕ್ಸ್ನಲ್ಲಿ ಮಾಡಿದಂತಹ ಅತ್ಯುತ್ತಮ ಸಾಧನೆಯಾಗಿದೆ. ಇನ್ನು 2ನೇ ಸ್ಥಾನದಲ್ಲಿ 8 ಪದಕಗಳೊಂದಿಗೆ ಕುಸ್ತಿಯ ನಂತರ ಭಾರತ ಒಲಿಂಪಿಕ್ ಪದಕ ಪಟ್ಟಿಯಲ್ಲಿ ಅತಿದೊಡ್ಡ ಕೊಡುಗೆ ಕುಸ್ತಿ ವಿಭಾಗದಲ್ಲಿ ಸಾಧನೆಯನ್ನು ಮಾಡಿದೆ. ಸ್ನೇಹಿತರೆ, ಇದಾಗಿತ್ತು ಒಲಿಂಪಿಕ್ಸ್ಗೆ ಸಂಬಂಧಪಟ್ಟಂಥ ಪೂರ್ವ ಇತಿಹಾಸ, ಹಾಗೆಯೇ ಈ ಬಾರಿಯ 2024ರ ಸಾಧಕರ ಒಂದು
ಮಾಹಿತಿ ವಿಡಿಯೋ. ವಿ ಹೋಪ್ ದಟ್ ಈ ಒಂದು ವಿಡಿಯೋ ತಮಗೆ ಇಷ್ಟ ಆಗಿರ್ಬೋದು. ಮುಂದಿನ ಇಂಥದ್ದೇ ಮತ್ತೊಂದು ಅರ್ಥಪೂರ್ಣ ವಿಡಿಯೋದೊಂದಿಗೆ ತಮ್ಮನ್ನು ಭೇಟಿಯಾಗೋಣ. ಅಲ್ಲಿಯವರೆಗೂ ಧನ್ಯವಾದಗಳು.